ದಿನೇ ದಿನೇ ರಂಗೇರ್ತಿದೆ ಹತ್ಯಡ್ಕ ಸೊಸೈಟಿ ಚುನಾವಣೆ. ಸಹಕಾರ ಭಾರತೀಯ 12 ಅಭ್ಯರ್ಥಿಗಳಿಗೆ ಚಿಹ್ನೆ ಫೈನಲ್. ಮೆಗಾ ಫೈಟ್ ಇನ್ನು ಶುರು. ಜನವರಿ 5ರಂದು ಅರಸಿನಮಕ್ಕಿಗೆ ಅರುಣ್ ಕುಮಾರ್ ಪುತ್ತಿಲ. ಹತ್ಯಡ್ಕ, ಶಿಶಿಲ, ಶಿಬಾಜಿ, ರೆಕ್ಕೆ ಗ್ರಾಮಗಳಲ್ಲಿ ನಡೆಯುವ ಮಹಾ ಅಭಿಯಾನಕ್ಕೆ ಅರಸಿನಮಕ್ಕಿಯಲ್ಲಿ ಚಾಲನೆ. ಸಹಕಾರ ಭಾರತಿಯಿಂದ 12 ಪ್ರಬಲ ಅಭ್ಯರ್ಥಿಗಳು ಕಣಕ್ಕೆ. ಅಭ್ಯರ್ಥಿಗಳ ಪರ ಮತಯಾಚಿಸಿ ಖುದ್ದು ಅಖಾಡಕ್ಕಿಳಿದ ಶಾಸಕ ಹರೀಶ್ ಪೂಂಜಾ. ಎದುರಾಳಿ ಮೈತ್ರಿ ಅಭ್ಯರ್ಥಿಗಳು ತತ್ತರ, ಬಿಜೆಪಿ ಕಾರ್ಯಕರ್ತರಲ್ಲಿ ರಣೋತ್ಸಾಹ. ಇನ್ನು ಅಭ್ಯರ್ಥಿಗಳಿಗೆ ಯಾವ ಚುನಾವಣಾ ಚಿಹ್ನೆಗಳು ಹಂಚಿಕೆಯಾಗಿವೆ ಎಂಬುದನ್ನು ನೋಡುವುದಾದರೆ, ಸಾಮಾನ್ಯ ಕ್ಷೇತ್ರದಿಂದ ಹಾಲಿ ಅಧ್ಯಕ್ಷ ರಾಘವೇಂದ್ರ ನಾಯಕ್ ಇವರಿಗೆ ಟಾರ್ಚ್ ಲೈಟ್, ಹಾಲಿ ಉಪಾಧ್ಯಕ್ಷ ರಾಜೀವ್ ಕೆ ಸಾಲ್ಯಾನ್ ಇವರಿಗೆ ಏರ್ ಕಂಡೀಷನರ್, ನಿರ್ದೇಶಕರಾಗಿ ಕೆಲಸ ಮಾಡುತ್ತಿರುವ ರತೀಶ್ ಗೌಡ ಬೆಂಗಳ ಇವರಿಗೆ ಬ್ಯಾಟ್, ವರದಶಂಕರ ದಾಮ್ಲೆ ಇವರಿಗೆ ಕ್ಯಾಲ್ಕುಲೇಟರ್, ಕೊರಗಪ್ಪ ಗೌಡ ಇವರಿಗೆ ಉಂಗುರ ಮತ್ತು ಮುರಳೀಧರ ಶೆಟ್ಟಿಗಾರ್ ಇವರಿಗೆ ಸ್ಕೂಲ್ ಬ್ಯಾಗ್ ಚಿಹ್ನೆ ಹಂಚಿಕೆಯಾಗಿದೆ. ಹಿಂದುಳಿದ ವರ್ಗ ಬಿ ಕ್ಷೇತ್ರ ಅಭ್ಯರ್ಥಿ ಕೃಷ್ಣಪ್ಪ ಗೌಡರಿಗೆ ಕವರ್, ಹಿಂದುಳಿದ ವರ್ಗ ಎ ಕ್ಷೇತ್ರದ ಅಭ್ಯರ್ಥಿ ಬೇಬಿ ಕಿರಣ್ ರವರಿಗೆ ತುತ್ತೂರಿ, ಸಾಮಾನ್ಯ ಮಹಿಳೆ ಕ್ಷೇತ್ರದ ಅಭ್ಯರ್ಥಿ ಶ್ರೀಮತಿ ತಾರಾ ಚಿಪ್ಲುನ್ಕರ್ ಅವರಿಗೆ ಹಣ್ಣಿನ ಬುಟ್ಟಿ, ಶ್ರೀಮತಿ ಗಂಗಾವತಿ ಇವರಿಗೆ ಬಕೆಟ್, ಪರಿಶಿಷ್ಟ ಜಾತಿ ಕ್ಷೇತ್ರದ ಅಭ್ಯರ್ಥಿ ಶ್ರೀಮತಿ ಬೇಬಿ ಇವರಿಗೆ ಕುಡಿಕೆ, ಪರಿಶಿಷ್ಟ ಪಂಗಡ ಕ್ಷೇತ್ರದ ಅಭ್ಯರ್ಥಿ ನಾಗೇಶ್ ಮಲಕುಡಿಯ ಇವರಿಗೆ ಇಸ್ತ್ರಿ ಪೆಟ್ಟಿಗೆ ಚಿಹ್ನೆಗಳು ಹಂಚಿಕೆಯಾಗಿವೆ. ಇನ್ನೂ ಎಲ್ಲ 12 ಅಭ್ಯರ್ಥಿಗಳು ಗ್ರಾಮವಾರು ಮನೆಗಳನ್ನು ಭೇಟಿ ಮಾಡಿ ತಮ್ಮನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸುವಂತೆ ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡುತ್ತಿದ್ದಾರೆ. ಇವಿಷ್ಟು ಇಂದಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ.